ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಕರ್ನಾಟಕ ರಾಜ್ಯಪತ್ರವನ್ನು ಈಗ ಅಧಿಕೃತವಾಗಿ ಸರ್ಕಾರ ಹೊರಡಿಸಿದೆ. ಸೊ ಇದರಲ್ಲಿ ಸಾಕಷ್ಟು ತಿದ್ದುಪಡಿಗಳಿದೆ ಮತ್ತು ಬಹಳಷ್ಟು ಜನರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಕೂಡ ನಿಮಗಿಲ್ಲಿ ಸಿಕ್ಕಿದೆ. ಸೊ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನೆಲ್ಲ ಗುಡ್ ನ್ಯೂಸ್ ಇದೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಹೋಗಿ. ನಾನು ನೇರವಾಗಿ ಕರ್ನಾಟಕ ರಾಜ್ಯಪತ್ರವನ್ನು ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇಲ್ಲ, ಅದರ ಸಾರಾಂಶವನ್ನು ಸಿದ್ಧಪಡಿಸಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಏನೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಬೇಕು, ಸೊ ಅದಷ್ಟನ್ನೇ ಕ್ರೋಢೀಕರಿಸಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೀವು ನೋಡ್ಬೋದು ನೇಮಕಾತಿ ನಿಯಮಗಳ ತಿದ್ದುಪಡಿಯ ಸಾರಾಂಶ ಇದಾಗಿರುತ್ತೆ. ನಾವು ಒರಿಜಿನಲ್ ಏನು ಕರ್ನಾಟಕ ರಾಜ್ಯಪತ್ರ ಏನಿದೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ಪ್ರೌಢಶಾಲಾ ಸಹಶಿಕ್ಷಕರು ಆಯ್ಕೆ ಪಟ್ಟಿಯನ್ನು ತಯಾರಿಸಲು ಅಂಕಗಳ ವಿಂಗಡಣೆಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಕಳೆದ ಬಾರಿಗಿಂತ ಅಂದರೆ 2015ರಲ್ಲಿ ಏನು ನೇಮಕಾತಿ ಆಗಿತ್ತೋ ಆ ನೇಮಕಾತಿಯ ನಿಯಮಗಳಿಗೂ ಈ ನೇಮಕಾತಿಯ ನಿಯಮಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಒಟ್ಟು 85% ಕ್ಯಾಲ್ಕುಲೇಟ್ ಮಾಡಲಿದ್ದಾರೆ. ಇನ್ನು ಪದವಿ ಅದು BA ಆಗಿರ್ಬೋದು, BSc ಆಗಿರ್ಬೋದು ಅಥವಾ ಇತರೆ ಅಂತ ಕೊಟ್ಟಿದ್ದಾರೆ. BCom ಅಂತ ಇಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ, ನೋಟ್ ಮಾಡ್ಕೊಳ್ಳಿ. 13%. ಅನಂತರ BEd ಪರೀಕ್ಷೆ ಇದರಲ್ಲಿ ಒಟ್ಟು 2%. ಸೊ ಇದನ್ನ ಟೋಟಲ್ ಮಾಡಿದಾಗ 100% ಆಗುತ್ತೆ. ಇಲ್ಲಿ ನೀವು ಗಮನಿಸಿ ನೋಡಿದಾಗ CETಯಲ್ಲಿ ಹೆಚ್ಚಿನ ಒಂದು ಪರ್ಸೆಂಟೇಜನ್ನು ಹಿಡಿತಾರೆ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇದು ಮುಂಚೆ ಎಷ್ಟಿತ್ತು? 70% ಇತ್ತು. CET 70% ಇತ್ತು. ಅನಂತರ ಡಿಗ್ರಿ 20%. ಹೌದಾ? CET 70% ಇತ್ತು, ಡಿಗ್ರಿ 20%, ಅನಂತರ BEd 10% ಇತ್ತು. ಓಕೆ, ಸೊ ಇದನ್ನು ಜಾಸ್ತಿ ಮಾಡಿದಾಗ ನಮ್ಮ ಈಗಿನ ಪ್ರಯತ್ನ ನಾವು ಜಾಸ್ತಿ ಮಾಡಬೇಕು ಅನ್ನೋದು ಕ್ಲಿಯರಾಗಿ ಅರ್ಥ ಆಗುತ್ತೆ. CETಯಲ್ಲಿ ನೀವು ಹೆಚ್ಚಿನ ಸ್ಕೋರನ್ನು ಮಾಡಿದ್ರಿ ಅಂದರೆ ನಿಮಗೆ ಬ್ಯಾಕ್ ಸ್ಕೋರ್ ಕಡಿಮೆ ಇದ್ದರೂ ಕೂಡ ಜಾಬನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು BAED ಅಥವಾ BSc ED ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಇನ್ನು BAED BSc ED ಪರೀಕ್ಷೆಯಲ್ಲಿ 15%, ಟೋಟಲ್ 100% ಆಗುತ್ತೆ. ಓಕೆ, ಸೊ ನೆಕ್ಸ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಅಂತ ಇದೆ. ಸೊ ಅವರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಅಂದರೆ ನೀವು ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೋದು ದೈಹಿಕ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾರೆ ಅಂತ. ಓಕೆ, ಸೊ ಇದನ್ನು ಹೇಳೋದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದಿಷ್ಟು ಅಂಶಗಳನ್ನು ನೀವು ಗಮನಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮಗಿಲ್ಲಿ PG ಕಂಪಲ್ಸರಿ ಇಲ್ಲ. ಇದು ಬಹಳಷ್ಟು ಜನರ ಪ್ರಶ್ನೆ ಆಗಿತ್ತು. ಬಹಳಷ್ಟು ಜನರು ಅವಕಾಶ ವಂಚಿತರಾಗ್ತಿದ್ರಿ, PG ಆಗಿಲ್ಲ ಅಂತಂದು. ಸೊ ಇಲ್ಲಿ PG ಬಗ್ಗೆ ಎಲ್ಲೂ ಉಲ್ಲೇಖ ಮಾಡಿಲ್ಲ. TET ಬಗ್ಗೆ ಕೂಡ ಉಲ್ಲೇಖ ಇಲ್ಲ. ಓಕೆ, HSTR ಬರೆಯೋದಕ್ಕೆ TET ಪಾಸ್ ಆಗಿರಬೇಕಂತ ಕೇಳ್ತಾ ಇದ್ರಿ, PG ಆಗಿರಬೇಕಂತ ಕೇಳ್ತಾ ಇದ್ರಿ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಸ್ಪಷ್ಟವಾದಂತಹ ಉತ್ತರ PG ಕಂಪಲ್ಸರಿ ಮಾಡಿಲ್ಲ, ಜೊತೆಗೆ TET ಕೂಡ ಈ ಬಾರಿಯ ನೇಮಕಾತಿಯಲ್ಲಿ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಆಯ್ಕೆ ಪಟ್ಟಿ ತಯಾರಿಕೆ ಯಾವ ರೀತಿ ಇರುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಅಂಕಗಳಿಗೆ 85%, ಇನ್ನು ಪದವಿಯ ಅಂಕಗಳಿಗೆ 13% ಮತ್ತು BPEd ಅಂಕಗಳಿಗೆ 2% ತೂಕವನ್ನು ನೀಡಲಾಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ನಮ್ಮದು BEdಲ್ಲಿ 2%, ಇಲ್ಲಿ BPEdಲ್ಲಿ 2% ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು ಮುಂಬಡ್ತಿ ನಿಯಮದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕ ಗ್ರೇಡ್ 2 ವೃಂದದಲ್ಲಿ ಕನಿಷ್ಠ 5 ವರ್ಷಗಳ ಸೇವೆ ಕಡ್ಡಾಯ. ಇದು ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಆಗುತ್ತೆ. ಇನ್ನು ಅರ್ಹತೆ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಹೊಂದಿದ ಪದವಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹಾಗೂ BPEd ಪದವಿಯನ್ನು ಪಡೆದಿರಬೇಕು. ಇದು ವಿದ್ಯಾರ್ಹತೆ ಆಗಿರುತ್ತೆ. ಓಕೆ, ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ನೇಮಕಾತಿ ಪ್ರಕ್ರಿಯೆ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಿಂದ ಅಧಿಸೂಚನೆ ಮತ್ತು ದಿನಪತ್ರಿಕೆಗಳ ಮೂಲಕ ಜಾಹೀರಾತನ್ನು ಮಾಡುವಂಥದ್ದು. ಇದು ಪ್ರಕಟಣೆಗೋಸ್ಕರ ಕೊಟ್ಟಿದ್ದಾರೆ. ಆಯ್ಕೆ ಪಟ್ಟಿ ಮತ್ತು ಅಂಕಗಳ ವಿಂಗಡಣೆ ಯಾವ ರೀತಿ ಇರುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85%, CETಯಲ್ಲಿ 85%, ಪದವಿ ಪೂರ್ವ PUCಯಲ್ಲಿ 13%, ಅನಂತರ ದೈಹಿಕ ಶಿಕ್ಷಣ ಪ್ರಮಾಣ ಪತ್ರ ಅಥವಾ ಡಿಪ್ಲೊಮಾ CPEdಲ್ಲಿ 2% ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಇನ್ನು ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ವಿದ್ಯಾರ್ಹತೆ ಏನು ಇದೆ ಅಂದರೆ 12ನೇ ತರಗತಿಯಲ್ಲಿ ಕನಿಷ್ಠ 50% ಅಂಕಗಳು ಪ್ಲಸ್ ಅದರ ಜೊತೆಗೆ 2 ವರ್ಷದ ದೈಹಿಕ ಶಿಕ್ಷಣ ಪ್ರಮಾಣ ಪತ್ರ ಡಿಪ್ಲೊಮಾವನ್ನು ಹೊಂದಿರಬೇಕಾಗತ್ತೆ. ಓಕೆ, ಇನ್ನು ಈ ಒಂದು ಕರ್ನಾಟಕ ರಾಜ್ಯಪತ್ರಕ್ಕೆ
ನೀವು ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸ್ಬೋದು. ಈ ಕರಡು ನಿಯಮಗಳ ಕುರಿತಾಗಿ ಆಕ್ಷೇಪಣೆ ಅಥವಾ ಸಲಹೆಗಳಿದ್ದಲ್ಲಿ 7 ದಿನಗಳ ಒಳಗಾಗಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ, ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇದನ್ನು ನಾವು ಆಲ್ರೆಡಿ ಈಗ ಟೆಲಿಗ್ರಾಮ್ ಬ್ಯಾನ್ ಆಗಿದೆ, ಸೊ ಹಾಗಾಗಿ ವಾಟ್ಸಪ್ ಚಾನಲಲ್ಲಿ ನಿಮಗೆ ಹಾಕಿದ್ದೀವಿ. ಜೊತೆಗೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಇಟ್ಕೊಳ್ಬೋದು. ಓಕೆ, ಸೊ ಇದಿಷ್ಟು ಸಾರಾಂಶವಾಗಿತ್ತು ನಮ್ಮ ಸ್ಪರ್ಧಾರ್ಥಿಗಳಿಗೆ, ಬಹಳಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಸ್ಪರ್ಧಾರ್ಥಿಗಳಿಗೆ ಸಾರಾಂಶವನ್ನು ತಿಳಿಸಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಮತ್ತೇನಾದರೂ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ನಿಮಗೆ ನಾವು ತಲುಪಿಸ್ತೀವಿ ಮಾಹಿತಿಯನ್ನು. ಸೊ ಗುಡ್ ನ್ಯೂಸ್ ಇದೆ, CET ಅಂಕಗಳು ಅದರ ಒಂದು ಪರ್ಸೆಂಟೇಜನ್ನು ಹೆಚ್ಚು ಮಾಡಿದ್ದಾರೆ. ಸೊ ಇದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಓಕೆ, CETಯಲ್ಲಿ ಹೆಚ್ಚಿನ ಒಂದು ಪರಿಶ್ರಮವನ್ನು ಹಾಕೋದ್ರಿಂದ, ಪ್ರಯತ್ನವನ್ನು ಮಾಡೋದ್ರಿಂದ ನಿಮಗೆ ಯಶಸ್ಸು ಸಿಗುತ್ತೆ. 2015ರಲ್ಲಿ ನಮಗೆ PSTR, GPSTR ಮತ್ತು HSTR ಎಲ್ಲವನ್ನು ಒಟ್ಟಿಗೆ ನೇಮಕಾತಿ ಮಾಡಿದ್ರು, ಅಂದರೆ ನೋಟಿಫಿಕೇಷನನ್ನು ಹೊರಡಿಸಿದ್ರು. ಈ ಬಾರಿ ಕೂಡ ಮತ್ತೊಮ್ಮೆ ಅದು ಮರುಕಳಿಸಲಿದೆ. GPSTR, HSTR ಮತ್ತು PSTR ಎಲ್ಲವೂ ಕೂಡ ನೋಟಿಫಿಕೇಷನ್ ಆಗುತ್ತೆ. ಯಾರೆಲ್ಲ ನೆಗೆಟಿವ್ ಮಾತಾಡ್ತಾ ಇದ್ರಿ, ಸೊ ಅವರೆಲ್ಲರಿಗೂ ಈ ಕರ್ನಾಟಕ ರಾಜ್ಯಪತ್ರ ಉತ್ತರವಾಗಲಿದೆ ಅಂತ ಹೇಳ್ತೀನಿ. 100 ದಿನಗಳ ಒಳಗೆ ನೋಟಿಫಿಕೇಷನ್ ಮಾಡಿದರೆ ಸಾಕಾಗಿತ್ತು ಅಂತ ಕಮೆಂಟ್ಸ್ಗಳು ಬಂದಿದ್ದನ್ನು ನೋಡಿದ್ದೀನಿ. ಸೊ ಅಂಥವರೆಲ್ಲರೂ ಕೂಡ ಕರ್ನಾಟಕ ರಾಜ್ಯಪತ್ರವನ್ನು ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಣೆ ಆಗಿದೆ ಅಂತ ಅಂದರೆ ನೋಟಿಫಿಕೇಷನ್ ಆಗಿದೆ ಅಂತಲೇ ಅರ್ಥ. ಇನ್ನೇನು ಸದ್ಯದಲ್ಲೇ ನೋಟಿಫಿಕೇಷನ್ ಆಗುತ್ತೆ. ಅದರಲ್ಲಿ ನಿಮಗೆ ಪ್ರತಿಯೊಂದು ಇರುತ್ತೆ, ಸಿಲೆಬಸ್ ಇರುತ್ತೆ, ಏಜ್ ಲಿಮಿಟ್ ಎಷ್ಟಿದೆ, ಪ್ರತಿಯೊಂದು ಮಾಹಿತಿ ಇರುತ್ತೆ. ಸೊ ಅದನ್ನು ತಿಳಿಸುವಂತಹ ನಿರಂತರ ಪ್ರಯತ್ನ ನವಚೇತನ ಮಾಡುತ್ತೆ. ಓಕೆ, ಸೊ ಆಲ್ ದಿ ಬೆಸ್ಟ್. ಎಲ್ಲವೂ ಕೂಡ ಇದರಲ್ಲಿ ಶುಭ ಸುದ್ದಿಗಳೇ ಇದೆ. TET ಬೇಕಾಗಿಲ್ಲ, PG ಬೇಕಾಗಿಲ್ಲ, ಜೊತೆಗೆ CET ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಪದವಿ 13% ಮಾಡಿದ್ದಾರೆ, B.Ed ಪರೀಕ್ಷೆ 2% ಮಾಡಿದ್ದಾರೆ. ಸೊ B.Ed ಎಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ರೋ, ಸೊ ಅಂಥವ್ರ ಜೊತೆಗೆ ಹಳಬರು ಪೈಪೋಟಿ ಮಾಡೋದಕ್ಕಾಗಲ್ಲ ಅಂತ ಏನು ಭಯ ಇತ್ತು, ಸೊ ಆ ಭಯವನ್ನೆಲ್ಲ ಬದಿಗಿಟ್ಟು ಪ್ರಯತ್ನವನ್ನು ಮಾಡಿ ಯಶಸ್ಸನ್ನು ಕಂಡುಕೊಳ್ಳೋದಕ್ಕೆ ಎಲ್ಲ ಸುವರ್ಣಾವಕಾಶ ಇದೆ. ಸೊ ಅದನ್ನು ನಿಮ್ಮದಾಗಿಸ್ಕೊಳ್ಬೇಕಷ್ಟೇ, ಪ್ರಯತ್ನವನ್ನು ಮಾಡಬೇಕು, ಪರಿಶ್ರಮವನ್ನು ಪಡಲೇಬೇಕು, ಬೇರೆ ದಾರಿ ಇಲ್ಲ. ನಿರಂತರ ಅಭ್ಯಾಸ ಒಂದೇ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ, ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.